ಇದೇ ಜೂನ್ 14ರಂದು ಬಿಡುಗಡೆ ಆಗುವ ಕೋಟಿ ಸಿನಿಮಾದ ವಿಮರ್ಶೆ ಅಂದರೆ ರಿವ್ಯೂನ ನಾನು ಮಾಡ್ತಾ ಇದ್ದೇನೆ. ವೆಲ್ಕಮ್ ಟು ಸಿಂಪಲ್ ಕನ್ನಡಿಗ. ಈ ಸಿನಿಮಾದಲ್ಲಿ ನಾಯಕ ನಟನಾಗಿ ನಮ್ಮ ನಟ ರಾಕ್ಷಸ ಡಾಲಿ ಧನಂಜಯ ಅವರು ನಟಿಸ್ತಾ ಇದ್ದಾರೆ. ಹಾಗೆ ಈ ಸಿನಿಮಾದ ಹೀರೋಯಿನ್ ಆಗಿ ಮೋಕ್ಷ ಅವರು ನಟಿಸ್ತಾ ಇದ್ದಾರೆ. ಹಾಗೆ ತಾರಮ್ಮ, ರಂಗಾಯಣ ರಘು, ಪದವಿ ಪೂರ್ವದ ಪೃಥ್ವಿ ಶಾಮ್ನೂರ್ ಅವರು, ರಮೇಶ್ ಇಂದ್ರ ಇವರು ಈ ಸಿನಿಮಾದ ಮೇನ್ ಲೀಡಲ್ಲಿ ನಟಿಸ್ತಾ ಇದ್ದಾರೆ. ಟ್ರೈಲರ್ ನೋಡಿದ ಮೇಲೆ ಸಿನಿಮಾದ ಮೇಲೆ ತುಂಬಾ ನಂಬಿಕೆ ನನಗೆ ಬಂದಿದೆ. ಸಿನಿಮಾದ ಟ್ರೈಲರ್ನಲ್ಲಿ ನನಗೆ ಮೊದಲು ಇಷ್ಟವಾಗಿದ್ದು ಮ್ಯೂಸಿಕ್ ಆ್ಯಂಡ್ ಎಡಿಟಿಂಗ್. ಶುರುವಿನಿಂದ ಹಿಡಿದು ಕೊನೆವರೆಗೂ ಮ್ಯೂಸಿಕ್ ತನ್ನದೇ ಆದಂತಹ ಚಾಪನ ಮೂಡಿಸಿದೆ. ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿರೋರು ನಬೀನ್ ಪವಾಲ್ ಅವರು, ನಿರ್ದೇಶನ ಮಾಡಿರೋ ಕಲರ್ಸ್ ಕನ್ನಡದ ಪರಮ್ ಅವರು. ಇವರು ಕಲರ್ ಸೀರಿಯಲ್ಗಳಿಗೆ ಕಥೆ ಬರೆಯೋದು ಹಾಗೆ ಬಿಗ್ ಬಾಸ್ ನ ನೋಡ್ಕೊಳೋದೆಲ್ಲ ಮಾಡ್ತಾರೆ. ಹಾಗೆ ಈ ಸಿನಿಮಾದ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅಂದ್ರೆ ನಿರ್ಮಾಪಕರು ಜ್ಯೋತಿ ದೇಶಪಾಂಡೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಟ್ರೈಲರ್ ನಲ್ಲಿದ್ದ ಕತೆ ಬಗ್ಗೆ ಬರೋದಾದ್ರೆ, ದೀನು ಸೌಕರ್ ಹೇಳೋ ಕೆಲ್ಸನ ಯಾರು ಚಾಚು ತಪ್ಪದೆ ಅಂದ್ರೆ ಇಲ್ಲ ಅಂತ ಹೇಳ್ದೆ ಕೆಲ್ಸನ ಮಾಡ್ಕೊಡ್ತಾ ಇರ್ತಾರೆ. ಆದ್ರೆ ಕೋಟೇಶ್ವರ ಅದನ್ನ ಮೀರಿ ಬರ್ತಾನೆ. ಅವನೇ ಸಿನಿಮಾದ ನಾಯಕ. ಅವನು ಮನೆ ಶಿಫ್ಟಿಂಗ್ ಮಾಡ್ಕೊಂಡು ಶಿಫ್ಟಿಂಗ್ ಕೆಲಸ ಬಂದಿಲ್ಲ ಅಂದ್ರೆ ಕ್ಯಾಬ್ ಓಡಿಸ್ಕೊಂತ ಇರ್ತಾನೆ. ಅವನ 4 ಜನ ಕುಟುಂಬದವ್ರ ಜೊತೆ ಚೆನ್ನಾಗಿರ್ತಾನೆ. ಅಲ್ಲೇ ಒಬ್ಬಳನ್ನ ಲವ್ ಕೂಡ ಮಾಡ್ತಾ ಇರ್ತಾನೆ. ಅವಳಿನ ಸುತ್ತಾಡ್ತಾ ಟ್ರಿಪ್ಗೆಲ್ಲ ಹೋಯ್ತಾ ಇರ್ತಾನೆ. ಅವನ ಲವ್ ಸ್ಟೋರಿನ ಮುಂದುವರಿಸ್ಕೊಂಡು ಹೋಯ್ತಾ ಇರ್ತಾನೆ. ಆಮೇಲೆ ಒಬ್ಬ ದೀನು ಸೌಕರ್ಗೆ ಗುರಿ ಮತ್ತೆ ಗುಂಡಿಗೆ ಇರೋ ಹುಡುಗ ಬೇಕು ಅಂತ ಗೊತ್ತಾಗುತ್ತೆ. ಆಗ ನಮ್ಮ ಕೋಟಿ ಅಲ್ಲಿಗೆ ಹೋಯ್ತಾನೆ, ಆ ಡೀಲ್ನ ಒಪ್ಕೊಂತಾನೆ. ಆಮೇಲೆ ಕೋಟಿ ಆ ಡೀಲ್ನ ಪೂರ್ಣಗೊಳಿಸೋದಿಲ್ಲ, ಅಂದ್ರೆ ಅರ್ಧಕ್ಕೆ ಬಿಡ್ತಾನೆ ಅಂತ ಕಾಣುತ್ತೆ. ಆದ್ರಿಂದ ಕೋಟಿ ತುಂಬಾ ತೊಂದರೆಗೆ ಒಳಗಾಗ್ತಾನೆ. ಇದರಿಂದ ದೀನು ಸೌಕರ್ ಸೈಕ್ ಆಗಿ ಅವನನ್ನ ಒಡೆದು ಮೂಟೆಯಲ್ಲಿ ಹಾಕಿ ಹಣೆ ಮೇಲೆ 31 ಲಕ್ಷ ಬಾಕಿ ಅಂತ ಬರ್ದು ಗಾಡಿಯಿಂದ ರೋಡಲ್ಲಿ ಎಸ್ತು ಹೋಗ್ತಾನೆ. ಇದರಿಂದ ನಮ್ ಕೋಟಿ ರಿವೆಂಜ್ಗೆ ರೆಡಿ ಆಗಿ ಅವ್ರ ಮೇಲೆ ದಾಳಿ ಮಾಡಕ್ಕೆ ಶುರು ಹಚ್ಕೊಂತಾನೆ. ಆ ಹುಲಿ ಡ್ಯಾನ್ಸ್ ಸಿನಿಮಾದಲ್ಲಿ ಸಖತ್ ಥ್ರಿಲ್ ಕೊಡುತ್ತೆ ಅಂತ ಅನ್ಸುತ್ತೆ. ಟ್ರೈಲರ್ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಮೈಂಡ್ ಅಲ್ಲಿ ಬರುವಂತಹ ಪ್ರಶ್ನೆಗಳು: ಕೋಟಿಗೆ ಒಪ್ಸಿರುವಂತಹ ಡೀಲ್ ಹೌದು. ರಂಗಾಯಣ ರಘುವರ್ ಪಾತ್ರ ಯಾಕೆ ಕೋಟೆಯ ಮೇಲೆ ದಾಳಿ ಮಾಡ್ತಾ ಇರುತ್ತೆ, ಹಾಗೆ ಬುದ್ಧಿವಾದ ಹೇಳ್ತಾ ಇರುತ್ತೆ. ಹೀರೋಯಿನ್ ಹೆಂಗ್ ಕದ್ದಿರ್ತಾರೆ, ಅದಕ್ಕೆ ರಂಗಾಯಣ ರಘು ಅವರು ಅವಳನ್ನ ಕಳ್ಳಿ ಅಂತ ಇರ್ಬೋದಾ? 31 ಲಕ್ಷ ಬಾಕಿ ಅಂತ ಕೋಟಿ ಹಣೆ ಮೇಲೆ ಯಾಕೆ ಹಾಕಿರ್ತಾರೆ? 2 ಮುಖ ಇರೋ ವ್ಯಕ್ತಿನ ಒಡೆದನ ಕೋಟಿ? ಇವೆಲ್ಲ ಪ್ರಶ್ನೆಗಳು ಟ್ರೈಲರ್ ನೋಡ್ತಾ ಹುಟ್ಕೊಳ್ತಾ ಇದು ಸಿನಿಮಾದಲ್ಲಿ ಕ್ಲಿಯರ್ ಆಗ್ಬೋದು ಅಂತ ಅನ್ಸುತ್ತೆ. ಸಿನಿಮಾದಲ್ಲಿ ಒಳ್ಳೆ ಸಖತ್ತಾಗಿ ಡೈಲಾಗ್ಗಳನ್ನ ಬರ್ಕೊಂಡಿದ್ದಾರೆ. ಅದರಲ್ಲಿ ಮೇನ್ ಯಾವ ಅಂದ್ರೆ, ಹೇಳಿದ್ ಮಾಡಿಲ್ಲ ಅಂದ್ರೆ ಸಾವುಕಾರ್ ಸೈಕ್ ಆಗ್ತಾರೆ. ವ್ಯವಹಾರ ಯಾರ ಜೊತೆ ಆದ್ರೂ ಆಗ್ಬಹುದು, ಆದ್ರೆ ಈ 2 ಮುಖ ಇರೋರ ಜೊತೆ ಮಾತ್ರ ಮಾಡಬಾರ್ದು. ಅವರಿಂದ ಮೋಸ ಆದಾಗ ಯಾವ ಮುಖಕ್ಕೆ ಬಾರಿಸೋದು ಅನ್ನೋ ಕನ್ಫ್ಯೂಸ್ ಅಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಹೆಚ್ಚು ಕಮ್ಮಿ ಆದಾಗೆ ಮಾತಾಡೋಣ ಎನ್ನುವಂತ ಡೈಲಾಗ್ಸ್ ಎಲ್ಲ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಓಕೆ, ಓವರ್ ಆಲ್ ಟೀಸರ್ ನೋಡಿದ ಮೇಲೆ ನಂಬಿಕೆ ಹುಟ್ಟಿತ್ತು, ಆದ್ರೆ ಟ್ರೈಲರ್ ನೋಡಿದ್ಮೇಲೆ ಆ ನಂಬಿಕೆ ಹೆಚ್ಚಾಯ್ತು. ಸಿನಿಮಾನ ನಾನು ಗ್ಯಾರಂಟಿ ಥಿಯೇಟರ್ ಅಲ್ಲಿ ಹೋಗಿ ನೋಡ್ತೀನಿ. ಆ ನಂಬಿಕೆಗೆ ಮೋಸ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಸಿನಿಮಾ ನಂಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ರಿವ್ಯೂ ಕೂಡ ಮಾಡ್ತೀನಿ. ಈ ವರ್ಷ ಸೆಕೆಂಡ್ ಹಾಫ್ ನಲ್ಲಿ ಬರ್ತಿರುವಂತಹ ಮೊದಲ ಸಿನಿಮಾ ಇದಾಗಿದ್ದು ಸಿನಿಮಾಕ್ಕೆ ಒಳ್ಳೆ ಯಶಸ್ಸು ಸಿಗ್ಲಿ ಅಂತ ಆಶಿಸೋಣ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.